ಗೆಳೆಯರೆ, ಇವರು ಸಿದ್ದಪ್ಪ ಸಾವಣ್ಣ ಬಿಳಗಿ ಬಿದ್ರಿ ಬಿಳದಿ ಬಿದ್ರಿ 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 ಸಿದ್ದಪ್ಪ ಸಾವಣ್ಣ ಬಿದ್ರಿ ಅಂತ ತುಂಬಾ ಪ್ರಖ್ಯಾತವಾದ ಕವಿ, ಕನ್ನಡದ ಕವಿ, ಆಶುಕವಿ, ವಿಕಟ ಕವಿ. ಓದು ಬರಹ ಗೊತ್ತಿಲ್ಲ, ಆದರೂ ಇವರ ಪುಸ್ತಕಗಳು 25 ಬಂದಿದೆ. ಮುಂಬೈಯಲ್ಲಿ ಇವರು ಸಿಕ್ಕಿದ್ದು ನಮ್ಮ ಅದೃಷ್ಟ. ಇವರು ಈಗ ಮುಂಬೈಗೆ ಮಹಾರಾಷ್ಟ್ರ ಯೂನಿವರ್ಸಿಟಿ ಕನ್ನಡದ ಇವರ ಸಮಗ್ರ ಪುಸ್ತಕಕ್ಕೆ ಶುಭಾಶಯ ಕೋರಲು ಕರೆಸಿತ್ತು. ಇವರಿಲ್ಲಿ ಸಿಕ್ಕಿದ್ರು. ಇವ್ರದ್ದು ಒಂದೇ ಒಂದು ಚುಟುಕು ಕವನ ಕೇಳೋಣ. ಎಷ್ಟು ಸುಂದರವಾಗಿ ಬರೀತಾರೆ ನೋಡಿ. ಬರೆಯೋದಿಲ್ಲ ಪಾಪ, ಹೇಳ್ತಾರೆ, ಅದನ್ನ ಇನ್ನೊಬ್ಬರು ಬರೆದು ಆ ಪುಸ್ತಕ ಆಗಿದೆ. ಹೇಳಿ. ಓಡತೈತಿ ಗಾಡಿ ಜಗದೊಳಗ ಓಡತೈತಿ ಗಾಡಿ, ತರಬವ್ರಿಲ್ಲ ಹಂತ ಅದಿದಕ ಮಾಡ್ಯಾರೇನು ಮೋಡಿ, ಸ್ವತಂತ್ರಂಬು ಸಿಕ್ಕದ ಗಾಡಿ ತಂದನಪ್ಪ ಗಾಂಧಿ, ಅದರಾಗ ಕುಂತ ತಿರುಗಾಡ್ತಾರೋ ಊರಾನುಡಾಳ ಮಂದಿ, ಒಳ್ಳೆಯ ಮಂದಿಗೆ ಮರ್ಯಾದೆ ಇಲ್ಲದ ಮೂಲ್ಯಾಗ ಕುಂತಾರೋ, ಒದ್ದವರೆಲ್ಲ ಉದ್ದರನಾಗಿ ಗದ್ದಿಗೆ ಏರುತ್ತಾರೋ, ಯಾವ ದಾರಲ್ಲಿ ಹೋದರ ಕತ್ತರ್ ಬೆನ್ನಿನ ಬರ್ತೈತಿ, ಧರ್ಮದಕ್ಕಿಂತ ಕರ್ಮದ ಗಾಡಿ ಮುಂದೆ ಓಡತೈತಿ, ಯಾರು ನೋಡಿದವರು ಹಿಡಿದ ಹತ್ತಿತಾರ ಗೆಜ್ಜೆತ್ತಿನ ಬಾಲ, ಕರೆ ಹೇಳುವ ಮನುಷ್ಯರ ಮಾತ ಯಾರೂ ಕೇಳುವುದಿಲ್ಲ, ಓಡತೈತಿ ಗಾಡಿ ಜಗದೊಳಗೆ ಓಡತೈತಿ ಗಾಡಿ, ತರಬವರಿಲ್ಲ ಹಂತ ಆದಿದಕ ಮಾಡ್ಯಾರೋ ಏನು ಮೋಡಿ, ಗಾಡಿ ಸಪ್ಪಳ ಕಂಜಿ ಸರದರ ಹಿಂದೆ ಉಳುವ ತೀರಿ, ಧೈರ್ಯ ಮಾಡಿ ಗಾಡಿ ತರಬಿ ಹತ್ತಿದರ ಕೀರ್ತಿ ಪಡುವ ತೀರಿ, ಓಡತೈತಿ ಗಾಡಿ ಜಗದೊಳಗೆ ಓಡತೈತಿ ಗಾಡಿ, ತರಬವರಿಲ್ಲ ಹಂತ ಆದಿದಕ ಮಾಡ್ಯಾರೇನು ಮೋಡಿ. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು, ನಾವು ಹೌದಂದ್ರ ಹೌದ್ ಅಂತಾವು, ನಾವು ಅಲ್ಲಂದ್ರ ಅಲ್ಲ ಅಂತಾವು, ನಕ್ಕರ ನಮಗೂಡ ನಗತಾವು, ಅತ್ತರ ನಮಗೂಡ ಅಳತಾವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ಇಟ್ಟರ ಗುಡಿಯಾಗಿರ್ತಾವ, ಮಸೀದಿಯಾಗ ಇಟ್ಟರ ಮಸೀದಿಯಾಗಿರ್ತಾವ, ಚರ್ಚ್ನಾಗ ಇಟ್ಟರ ಚರ್ಚ್ನಾಗ ಇರ್ತಾವ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ನಾವು ಇವತ್ತಿ ಹಚ್ಚಿದಾರ ಇವತ್ತಿ ಹಚ್ಕೋತಾವ, ನಾವು ಕುಗ್ಮ ಹಚ್ಚಿದಾರ ಕುಗ್ಮ ಹಚ್ಕೋತಾವ, ನಾವು ಭಂಡಾರ ಹಚ್ಚಿದಾರ ಭಂಡಾರ ಹಚ್ಕೋತಾವ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು. ನಾವು ಹಾರ ತುಪ್ಪ ಸುರಿದಾರ ಕುಡ್ತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದಾರ ಉಣ್ತಾವು, ನಾವು ಕೋಳಿ ಕುರಿ ಹೋದಾರ ತಿಂತಾವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ಮಾತಾಡು ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಂಟೇವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು. ಎಂತ ಅದ್ಭುತ ವ್ಯಕ್ತಿ, ಇಂಥವರಿಗೆ ನಮಸ್ಕಾರ ಮಾಡಬೇಕು ನಾವು. ಎಂತ ದೊಡ್ಡ ವ್ಯಕ್ತಿ ಮುಂಬೈಯಲ್ಲಿ ಇವ್ರು ಸಿಕ್ಕಿದ್ರು. ಎಂತ ಪ್ರೇಮಮಯಿ ವ್ಯಕ್ತಿ, ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ, ಸ್ವಲ್ಪನೂ ಗರ್ವ ಇಲ್ಲ. ಇವ್ರದ್ದು 25 ಪುಸ್ತಕಗಳ ಸಮಗ್ರ ಪುಸ್ತಕ ಬರ್ತಾ ಇದೆ. ಇಂಥ ವ್ಯಕ್ತಿನ ಇವತ್ತು ದೊರಕಿದಾಗ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಎಲ್ಲಿ ಹಾದಿ ನನ್ನ ಪ್ರೀತಿ ಹೇಳಿ. ಎಲ್ಲಿಂದ ಬಂದಳೋ ಆನಂದ ತಂದಳೋ, ನನ್ನೆದೆಯ ಅಂಗಳದಾಗ ನಗಿ ಹೂವ ಚೆಲ್ಲಿದಳೋ, ಮೈಮಾಟದ ರೂಪವಂತಿ ಕಣ್ಣೊಳಗ ತುಂಬಿತಿ ಕಾಂತಿ, ತುಂಬಿ ತುಂಬಿ ತುಳುಕತೈತಿ ಈಕಿ ಮ್ಯಾಲೆ ಮನಸ್ಸಿನ ಪ್ರೀತಿ, ಎರಿ ಹೊಲದಾಗ ನಿಂತಾಳೋ ಕೆರಿದಂಡೆ ಕುಂತಾಳೋ, ಹಾದೋಗು ದಾರ್ಯಾಗ ಎದುರಿಗಿ ಬರುತ್ತಾಳೋ, ಈಕಿ ಬರುವ ಹಾದಿಗಿ ಹೂವಿನ ಹಾಸಿಗಿ, ಹರದರದ ಚೆಲ್ಲಿನಿ ಚಂದನ ಮಲ್ಲಿಗಿ, ಯಾವ ಜನ್ಮದ ಋಣ ಕೂಡೈತಿ ನಮ್ಗೆ ಎಳ್ಳತಾನ, ಯಾರು ಬಿಡಿಸಿದರು ಬಿಡಲಾರದು ಬಂಧನ, ಬಿಡಲಾರದು ಬಂಧನ. ಇನ್ನೊಂದು ಚಿಕ್ಕದ ಹೇಳ್ಬಿಡಿ. ತುಂಬಾ ಜನ ನೋಡ್ತಾ ಇದಾರೆ ನೋಡಿ, ಇವರೆಲ್ಲ ಪ್ರೀತಿಯಿಂದ ನೋಡ್ತಾ ಇದಾರೆ ನಿಮ್ಮನ್ನ. ನೋಡಿ ಎಷ್ಟು ಜನ ನೋಡಿ. ಹೇಳಿ. ಒಳ್ಳೊಳ್ಳೆವ್ರು ಆದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗ ಅಳ್ತೀರಿ ಕಾಯ್ಬೇಡಿ, ರಾಜರು ಬಡದಾಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ, ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ, ಮಸೂತಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸರಿಲ್ದ, ಕುರಾನ್ ಬೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ದ, ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲಾರನ್ನೂ ಸುಡಾಕ ಹತ್ತೆ ತೊಟ್ಟಿಯ ಕಿಚ್ಚ, ಒಂದೇ ಮನೆಯ ಅಂಗಳದಾಗ ಕೂಡಿ ಆಡುನೋ, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುನೋ. ಸಾರ್ ತುಂಬಾ ಸಂತೋಷ. ಏನಾದ್ರು 4 ಮಾತು ಹೇಳಿ ಎಲ್ಲರಿಗೂ. ಏನಿಲ್ಲ, ನಾವೆಲ್ಲರೂ ಈ ಭೂಮಿ ಮೇಲೆ ಬಂದೋ ಪ್ರೀತಿಲಿಂದ ಬಾಳಿ ಬದುಕೇವು, ಜಾತಿ ಭೇದ ಏನೂ ಇಲ್ಲ. ಇದೊಂದು ಭಗವಂತ ಕೊಟ್ಟ ಭಿಕ್ಷಾ ನಮಗೆಲ್ಲರಿಗೂ. ನಾವೆಲ್ಲರೂ ಅವರು ಇವರು ಅನ್ಲಾರ್ದ ಒಂದೇ ತಾಯಿ ಮಕ್ಕಳಾಗಿ ಇದ್ದತ್ರಾಗ ಹರಿದು ಹಂಚ್ಕೊಂತ ಬದುಕುದ ಇದ ಜೀವನ, ಇದ ಪ್ರೀತಿ, ಇದ ಆನಂದ, ಇದ ಸೂರ್ಯ, ಇದ ಚಂದ್ರ, ಇದ ದೇವ್ರ. ಇದನ್ನ ಬಿಟ್ರೆ ಏನೂ ಇಲ್ಲ.
ಹಸದಾರಿಗಂತೂ ತನ್ನ ಕೊಡೋದು, ನೀರಡಿಸಿದವ್ರಿಗೆ ನೀರು ಕೊಡೋದು, ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡೋದು, ಬಿಸಿಲಾಗಿದ್ದವ್ರಿಗೆ ನೆಳಿ ಕರೆದು, ಇದೇ ದೇವರ. ಇದನ್ನ ಬಿಟ್ಟರೆ ಎಲ್ಲೂ ದೇವರಿಲ್ಲ. ವಾವ್ ವಾವ್ ವಾವ್, ತುಂಬಾ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ದಾದರ್ಲಿ ಇವರು ಸಿಕ್ಕಿದ್ರು. ನೋಡಿದ ತಕ್ಷಣ ಮುಖದಲ್ಲಿ ಆ ಕಾಂತಿ, ಆ ತೇಜಸ್ಸು, ನಿರ್ಮಲ ವ್ಯಕ್ತಿತ್ವ, ನಿಷ್ಕಲ್ಮಶ ವ್ಯಕ್ತಿತ್ವ ನೋಡಿ. ಆ ವ್ಯಕ್ತಿಗೆ ಓದು ಬರಹ ಏನೂ ಗೊತ್ತಿಲ್ಲ, ಆದ್ರೂ ಅವ್ರ ಒಳಗಡೆ ಇರೋದು ಪುಟಿದೆದ್ದು ಆಚೆ ಬಂದಿದೆ. ಓವರ್ ಹೆಡ್ ಟ್ಯಾಂಕು ಓವರ್ ಫ್ಲೋ ಆದಂಗೆ ಅವರಲ್ಲಿರುವ ಆ ಫೀಲಿಂಗ್ಸ್ ಕವನಗಳಾಗಿ ಹೊರಗೆ ಬಂದಿದೆ. ಅದು ಎಲ್ಲರಿಗೂ ದೊರಕಲಿ, ನಿಮ್ಮೆಲ್ಲರಿಗೂ ಇವೆಲ್ಲ ದೊರಕಲಿ. ಅದಕ್ಕೆ ವಿದ್ಯೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಒಳಗಡೆ ತುಂಬಿ ಹರಿಬೇಕು, ಗಂಗಾ ನದಿ ಆಗಬೇಕು. ಅದಕ್ಕೆ ಸರ್ಟಿಫಿಕೇಟ್ಗೋಸ್ಕರ ನಾವು ಬದುಕಬಾರ್ದು. ಧನ್ಯವಾದ.